ನಮಸ್ಕಾರ ಸ್ನೇಹಿತರೆ, ಇಂಡಿಯನ್ ಫೋರ್ಸ್ GDSನಲ್ಲಿ ಹಲವಾರು ಹುದ್ದೆಗಳಿದೆ. ಆದರೆ ನಮ್ಮ ಕರ್ನಾಟಕ ಸರ್ಕಲ್ಗೆ 38 ಡಿವಿಷನ್ಗಳಿದೆ. ಟೋಟಲ್ ಆಗಿ 1115ಕ್ಕೂ ಅಧಿಕ ಹುದ್ದೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಆದರೆ ಈ ಎಲ್ಲ ನಾನು ಇದನ್ನು ಟೋಟಲ್ ಪೋಸ್ಟು ಮತ್ತು ಕ್ಯಾಟಗರಿ ವೈಸ್ ಮಾಡ್ಬೇಕಂತಂದರೆ ತುಂಬ ಶ್ರಮ ಪಟ್ಟಿದ್ದೀನಿ. ಒಂದು ವಿಡಿಯೋ ಹಾಕ್ತೀನಿ, ನೋಡ್ಕೊಂಬನ್ನಿ. ಸೊ ಈ ರೀತಿ ಎಲ್ಲ ಬರ್ಕೊಂಡು ಆಮೇಲೆ ಅದನ್ನು ಪೋಸ್ಟ್ನ ಎಣಿಕೆ ಮಾಡಿ ಸೊ ಟೋಟಲ್ ಪೋಸ್ಟ್ ಎಷ್ಟಿದೆ, ಯಾವ್ಯಾವ ಕ್ಯಾಟಗರಿಗೆ ಎಷ್ಟಿದೆ ಅಂತ ತುಂಬ ಪ್ರಯತ್ನಪಟ್ಟು ಒಂದು ಸೀಟ್ನ ರೆಡಿ ಮಾಡಿದ್ದೀನಿ. ದಯವಿಟ್ಟು ಒಂದು ಲೈಕ್ ಕೊಟ್ಟು ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಸರ್ಕಲ್ ವೈಸು ನೆಕ್ಸ್ಟು ಡಿವಿಷನ್ ವೈಸು ಎಲ್ಲ ಡೀಟೇಲಾಗಿ ನೋಡ್ತಾ ಹೋಗೋಣ. ಇಲ್ಲಿ ನಮ್ಮ ಇಂಡಿಯನ್ ಫೋರ್ಸ್ದವರು ನೋಟಿಫಿಕೇಷನ್ ಬಿಟ್ಟಿದ್ದಾರೆ, ಬಟ್ ಅದರಲ್ಲಿ ಯಾವುದೇ ರೀತಿಯಾದಂಥ ವೇಕೆನ್ಸಿಗಳು ಎಷ್ಟಿದೆ ಅನ್ನೋದನ್ನು ಕೊಟ್ಟಿಲ್ಲ. ಆದರೆ ಒಂದು ಸರ್ಕಲ್ ವೈಸ್ ವೇಕೆನ್ಸಿ ನೋಡೋಕ್ಕೆ ಒಂದು ಆಪ್ಷನ್ ಇದೆ, ಬಟ್ ವೆಬ್ಸೈಟಲ್ಲಿ ಅದನ್ನೆಲ್ಲ ನೋಡ್ತಾ ಕೊಂಡ್ರೆ ನಿಮಗೆ ಟೈಮ್ ಇರಲ್ಲ. ಸೊ ಅದಕ್ಕೆ ನಾನು ಸ್ವಲ್ಪ ಟೈಮ್ ತೊಗೊಂಡು ಮಾಡಿದ್ದೀನಿ. ದಯವಿಟ್ಟು ಒಂದು ಲೈಕ್ ಕೊಡಿ, ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ. ನೋಡಿ, ಫಸ್ಟ್ಗೆ ಬರೋದಾದರೆ ಬೆಳಗಾವಿಲಿ ಟೋಟಲ್ ಆಗಿ 19 ಪೋಸ್ಟ್ಗಳಿದ್ದಾವೆ. ಸೊ ಯುವರಿಗೆ 8, ಆಮೇಲೆ OBCಗೆ 4, SCಗೆ 4, STಗೆ 1, PWDಗೆ 1, EWSಗೆ 1. ಓಕೆ, ಸೊ ಟೋಟಲಾಗಿ 19. ಇಲ್ಲಿ PWD A B C ಈ ರೀತಿ ಬರುತ್ತೆ, ಅದನ್ನು ನೀವು ನೋಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ, ಆಯಿತಾ. ನೆಕ್ಸ್ಟು ಬಾಗಲಕೋಟೆ ಟೋಟಲಾಗಿ 16 ಪೋಸ್ಟ್ಗಳು. ಯುವರಿಗೆ 3 ಪೋಸ್ಟು, OBCಗೆ ಯಾವುದೇ ರೀತಿ ಹುದ್ದೆಗಳನ್ನು ನೀಡಿಲ್ಲ. ನೆಕ್ಸ್ಟ್ SCಗೆ ಬರೋದಾತಂದರೆ 5 ಹುದ್ದೆಗಳಿದ್ದಾವೆ. STಗೆ 3 ಹುದ್ದೆಗಳು, PWDಗೆ 1 ಹುದ್ದೆ. ಓಕೆ, EWSಗೆ 4 ಹುದ್ದೆ. ಓಕೆ, ನೆಕ್ಸ್ಟು ಈ PDF ನಿಮ್ಗೆ ಏನಾದರೂ ಬೇಕಾಗಿದ್ದರೆ ನಾನು ಟೆಲಿಗ್ರಾಮ್ ಚಾನಲ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ದಯವಿಟ್ಟು ಹೋಗಿ ಜಾಯ್ನ್ ಆಗಿ ನಾನು ಶೇರ್ ಮಾಡ್ಕೊಳ್ತೀನಿ. ಓಕೆ, ನೆಕ್ಸ್ಟು ಬಳ್ಳಾರಿಗೆ ಟೋಟಲಾಗಿ 34 ಪೋಸ್ಟ್ಗಳಿದ್ದಾವೆ. ಯುವರಿಗೆ 13, OBCಗೆ 10, SCಗೆ 7, STಗೆ ಯಾವುದೇ ರೀತಿ ಹುದ್ದೆಗಳಿಲ್ಲ. ನೆಕ್ಸ್ಟ್ PWDಗೆ ಯಾವುದೇ ರೀತಿ ಹುದ್ದೆಗಳಿಲ್ಲ. EWSಗೆ 4 ಹುದ್ದೆಗಳಿದ್ದಾವೆ. ಓಕೆ, ನೆಕ್ಸ್ಟು ಬೆಂಗಳೂರು ಈಸ್ಟ್ ಡಿವಿಷನ್ಗೆ ನೋಡೋದಾತಂದರೆ ಟೋಟಲ್ ಪೋಸ್ಟು 53, ಯುವರಿಗೆ 25, OBCಗೆ 17, SCಗೆ 8, STಗೆ ಯಾವುದೇ ರೀತಿ ಹುದ್ದೆಗಳಿಲ್ಲ. PWDಗೆ ಯಾವುದೇ ರೀತಿ ಹುದ್ದೆಗಳಿಲ್ಲ. EWSಗೆ 3 ಹುದ್ದೆಗಳಿದಾವೆ. ಸೊ ನೋಡಿರಿ, ಕೊನೆ ತನಕ ವಿಡಿಯೋ ನೋಡಿರಿ, ಒಂದು ಇಂಪಾರ್ಟೆಂಟ್ ವಿಷಯನ ಹಿಡಿದೈತಿ. ದಯವಿಟ್ಟು ಕೊನೆ ತನಕ ನೋಡಿರಿ, ಅದನ್ನು ಮಧ್ಯದಾಗ ಹಿಡಿದ್ರು ಹೇಳ್ತಾನೆ. ಸೊ ಕೊನೆ ತನಕ ವಿಡಿಯೋನ ನೋಡಿರಿ. ಓಕೆ, ನೆಕ್ಸ್ಟ್ ಬೆಂಗಳೂರು GPO ಡಿವಿಷನ್ ನೋಡೋದಾತಂದರೆ ಟೋಟಲಾಗಿ 4 ಪೋಸ್ಟ್ಗಳಿದಾವೆ. ಯುವರಿಗೆ 1, OBCಗೆ 2, SCಗೆ ಏನೂ ಇಲ್ಲ, STಗೆ ಯಾವುದೇ ರೀತಿ ಹುದ್ದೆಗಳಿಲ್ಲ. PWಗೆ ಕೂಡ ಯಾವುದೇ ರೀತಿ ಹುದ್ದೆಗಳಿಲ್ಲ. EWSಗೆ 1 ಹುದ್ದೆ ಇದೆ. ಓಕೆ, ನೆಕ್ಸ್ಟ್ ಬರೋದಾದರೆ ಬೆಂಗಳೂರು ಸೋರ್ಟಿಂಗ್ ಡಿವಿಷನ್ ನೋಡೋದಾದರೆ ಟೋಟಲಾಗಿ 13 ಪೋಸ್ಟ್ಗಳಿದಾವೆ. ಯುವರಿಗೆ 3, OBCಗೆ 3, ಓಕೆ, ಯುವರಿಗೆ 3, OBCಗೆ 3, SCಗೆ 3, STಗೆ ಯಾವುದೇ ರೀತಿ ಹುದ್ದೆಗಳಿಲ್ಲ. PWDಗೆ 1 ಹುದ್ದೆ. ನೆಕ್ಸ್ಟು EWSಗೆ 3 ಹುದ್ದೆ. ಓಕೆ, ನೆಕ್ಸ್ಟ್ ಬರೋದಾದರೆ ಬೆಂಗಳೂರು ಸೌತ್ ಡಿವಿಷನ್ಗೆ ನೋಡೋದಾದರೆ ಟೋಟಲಾಗಿ 49 ಪೋಸ್ಟ್ಗಳಿದಾವೆ. ಯುವರಿಗೆ 23, ಆಮೇಲೆ OBCಗೆ 13, SCಗೆ 6, STಗೆ 5, PWDಗೆ 2, EWSಗೆ ಯಾವುದೇ ರೀತಿ ಹುದ್ದೆಗಳಿಲ್ಲ. ನೆಕ್ಸ್ಟು ಈ ವಿಡಿಯೋದಲ್ಲಿ ಇನ್ನೊಂದು ಡಿಸ್ಕಷನ್ ಮಾಡೋಣ, ಅದನ್ನು ಮಧ್ಯದಲ್ಲಿ ಆದರೂ ಮಾಡೋಣ ಅಥವಾ ಕೊನೆಗಾದರೂ ಮಾಡೋಣ, ಯಾವಾಗ ಟೈಮ್ ಸಿಗುತ್ತೋ ಅವಾಗ ಮಾಡೋಣ. ನೋಡಿ, ವಿಡಿಯೋನ ಕೊನೆ ತನಕ ನೋಡಿ, ಆಯಿತಾ. ಏನಪ್ಪ ಅಂತಂದರೆ ಯಾವ ಡಿವಿಷನ್ಗೆ ಹಾಕಿದರೆ ಒಳ್ಳೆಯದಂತ ಅದನ್ನು ಮಾತಾಡೋಣ. ಓಕೆ, ನೆಕ್ಸ್ಟು ಬೆಂಗಳೂರು ವೆಸ್ಟ್ ಡಿವಿಷನ್ನ ನೋಡೋದಾದರೆ 27 ಟೋಟಲ್ ಹುದ್ದೆಗಳಿದಾವೆ. ಯುವರಿಗೆ 10 ನೀಡಿದ್ದಾರೆ, OBCಗೆ 7 ಕೊಟ್ಟಿದ್ದಾರೆ, SCಗೆ 5 ನೀಡಿದ್ದಾರೆ, STಗೆ 1 ಕೊಟ್ಟಿದ್ದಾರೆ, PWDಗೆ 1 ನೀಡಿದ್ದಾರೆ, EWSಗೆ 3 ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟು ಬೀದರ್ ಡಿವಿಷನ್ ನೋಡೋದಾತಂದರೆ ಟೋಟಲ್ ಪೋಸ್ಟು 21 ಇದ್ದಾವೆ. ಯುವರಿಗೆ 8, OBCಗೆ 8, SCಗೆ 3, STಗೆ ಯಾವುದೇ ರೀತಿ ಹುದ್ದೆಗಳಿಲ್ಲ. PWDಗೆ ಯಾವುದೇ ರೀತಿ ಹುದ್ದೆಗಳನ್ನು ನೀಡಿಲ್ಲ. ನೆಕ್ಸ್ಟು EWSಗೆ 2 ಹುದ್ದೆಗಳನ್ನು ನೀಡಿದ್ದಾರೆ. ನೋಡಿ, ಇಲ್ಲಿ ಪೋಸ್ಟ್ನ ನೋಡ್ಕೋಬೋದು ನೀವು, ಯಾವ್ದು ಜಾಸ್ತಿ ಇದೆ, ಮತ್ತು ನಿಮಗೆ ಕ್ಯಾಟಗರಿನ ನೋಡ್ಕೊಳ್ಳಿ. ಕ್ಯಾಟಗರಿ ನೋಡಿಕೊಂಡು ಇನ್ನೂ ಇದೆ, ಇನ್ನೂ ಡಿವಿಷನ್ ಇದೆ, ಅದನ್ನ ಬಗ್ಗೆ ಡಿಸ್ಕಷನ್ ಮಾಡೋಣ. ನೋಡಿ, ಇಲ್ಲೇನು ಟಾಪಾಗಿ ಜಾಸ್ತಿ ಹುದ್ದೆಗಳಿರುವಂಥದ್ದು ಯಾವುದಿಲ್ಲಿ 53 ಬೆಂಗಳೂರು ಈಸ್ಟ್ ಡಿವಿಷನ್ ಒಂದು, ಮತ್ತು ತುಂಬ ಕಡಿಮೆ ಇರೋದು ಬೆಂಗಳೂರು GPO ಡಿವಿಷನ್. ಸೊ ಇದ್ರ ಮೇಲೆ ಫೋಕಸ್ನ ಜಾಸ್ತಿ ಮಾಡಿ, ಆಯಿತಾ, ನೋಡಿಕೊಂಡು ಹಾಕ್ಕೊಳ್ಳಿ, ಆಯಿತಾ. ನಿಮ್ಮ ಮನೇಲಿ ಏನಾದರೂ ಬ್ರದರ್ ಸಿಸ್ಟರ್ಸ್ ಇದ್ದರೆ ಒಬ್ಬರಿದ್ದಕ್ಕೆ ಜಾಸ್ತಿ ಇದ್ದದ್ದೊಂದು ಕಮ್ಮಿ ಇದ್ದದ್ದೊಂದು ಹಾಕ್ತಾ ಹೋದ್ರೆ ಏನಾಗುತ್ತೆ, ಬೆನಿಫಿಟ್ ಆಗುತ್ತೆ. ಇಬ್ಬರಿದ್ದರೆ ಅಷ್ಟೇ, ಒಬ್ಬರೇ ಇದ್ದರೆ ಏನು ಮಾಡೋಕ್ಕಾಗಲ್ಲ. ನೋಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ. ನೋಡೋಣ, ಅದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಮಾತಾಡೋಣ. ನೆಕ್ಸ್ಟು ಬೀದರ್ ಆಯ್ತಲ್ಲ. ನೆಕ್ಸ್ಟ್ ಬರೋದು ಚನ್ನಪಟ್ಟಣ ಡಿವಿಷನ್. ಚನ್ನಪಟ್ಟಣ ಡಿವಿಷನ್ಗೆ
ಟೋಟಲಾಗಿ 11 ಹುದ್ದೆಗಳದಾವ. ಯು ಆರ್ಗೆ 5, ಯು ಆರ್ಗೆ 5, ಒ ಬಿ ಸಿಗೆ 3, ಎಸ್ ಟಿಗೆ 2, ಎಸ್ ಟಿಗೆ ಏನೂ ಇಲ್ಲ, ಒಂದು ನಿಮಿಷ, ಎಸ್ ಟಿಗೆ ಏನೂ ಇಲ್ಲ. ಆಮೇಲೆ ಪಿ ಡಬ್ಲ್ಯೂಗೆ ಯಾವುದೇ ರೀತಿ ಹುದ್ದೆಗಳಿಲ್ಲ. ಇ ಡಬ್ಲ್ಯೂ ಎಸ್ಗೆ ಒಂದು ಹುದ್ದೆನ ನೀಡಿದ್ದಾರೆ. ನೆಕ್ಸ್ಟು ಗೋಕಾಕ್ ಡಿವಿಷನ್. ಗೋಕಾಕ್ ಡಿವಿಷನ್ಗೆ ನೋಡಿದ್ರೆ ಟೋಟಲಾಗಿ 9 ಪೋಸ್ಟ್ ಅದಾವ. ಯು ಆರ್ಗೆ 5, ಒ ಬಿ ಸಿಗೆ 2, ಎಸ್ ಸಿಗೆ 1, ಎಸ್ ಟಿಗೆ ಏನೂ ಇಲ್ಲ. ಆಮೇಲೆ ಪಿ ಡಬ್ಲ್ಯೂ ಡಿಗೆ ಯಾವುದೇ ರೀತಿ ಹುದ್ದೆಗಳಿಲ್ಲ. ಇ ಡಬ್ಲ್ಯೂ ಎಸ್ಗೆ ಒಂದು ಹುದ್ದೆನ ಕೊಟ್ಟಿದ್ದಾರೆ. ಹಾಸನ್ ಡಿವಿಷನ್ ನೋಡೋದಾದರೆ 47 ಹುದ್ದೆಗಳು. ಟೋಟಲಾಗಿ ಯು ಆರ್ಗೆ 13, ಒ ಬಿ ಸಿಗೆ 13, ಎಸ್ ಸಿಗೆ 10, ಎಸ್ ಟಿಗೆ 4, ಪಿ ಡಬ್ಲ್ಯೂ ಡಿಗೆ 1 ಮತ್ತು ಇ ಡಬ್ಲ್ಯೂ ಎಸ್ಗೆ 6 ಹುದ್ದೆಗಳನ್ನು ನೀಡಿದ್ದಾರೆ. ನೋಡಿ, ಹಾವೇರಿ ಡಿವಿಷನ್ ನೋಡೋದಾದರೆ 17 ಹುದ್ದೆಗಳು ಟೋಟಲ್ ಆಗಿದಾವೆ. ಯು ಆರ್ಗೆ 5 ಇದಾವೆ. ಆಮೇಲೆ ಒ ಬಿ ಸಿಗೆ 2, ಆಮೇಲೆ ಎಸ್ ಸಿಗೆ 7, ಎಸ್ ಟಿಗೆ ಯಾವುದೇ ರೀತಿ ಹುದ್ದೆಗಳಿಲ್ಲ. ಪಿ ಡಬ್ಲ್ಯೂ ಡಿಗೆ 1 ಹುದ್ದೆ, ಆಮೇಲೆ ಇ ಡಬ್ಲ್ಯೂ ಎಸ್ಗೆ 2 ಹುದ್ದೆ. ಓಕೆ. ಕಲಬುರಗಿ ಡಿವಿಷನ್ ನೋಡ್ರಿ 20 ಹುದ್ದೆಗಳಿದಾವೆ. 10 ಯು ಆರ್ಗೆ, 5 ಒ ಬಿ ಸಿಗೆ, 3 ಎಸ್ ಸಿಗೆ, 1 ಎಸ್ ಟಿಗೆ, ಪಿ ಡಬ್ಲ್ಯೂ ಡಿಗೆ ಯಾವುದೇ ರೀತಿ ಹುದ್ದೆಗಳಿಲ್ಲ. ನೆಕ್ಸ್ಟು ಇ ಡಬ್ಲ್ಯೂ ಎಸ್ಗೆ 1 ಹುದ್ದೆಗಳನ್ನು ಕೊಟ್ಟಿದ್ದಾರೆ. ನೆಕ್ಸ್ಟು ಕಾರವಾರ ಡಿವಿಷನ್ ನೋಡೋದಾದ್ರೆ 43 ಟೋಟಲ್ ಪೋಸ್ಟ್ ಅದಾವೆ. 16 ಯು ಆರ್ಗೆ, ಒ ಬಿ ಸಿಗೆ 11, ಆಮೇಲೆ ಎಸ್ ಸಿಗೆ 6, ಎಸ್ ಟಿಗೆ 3, ಪಿ ಡಬ್ಲ್ಯೂ ಡಿಗೆ 3, ಇ ಡಬ್ಲ್ಯೂ ಎಸ್ಗೆ 4. ಓಕೆ. ನೆಕ್ಸ್ಟು ಕೊಡಗು ಡಿವಿಷನ್ 46 ಟೋಟಲ್ ಪೋಸ್ಟ್. 18 ಯು ಆರ್, 12 ಒ ಬಿ ಸಿ, ಎಸ್ ಸಿಗೆ 8, ಎಸ್ ಟಿಗೆ 3, ಈ ಪಿ ಡಬ್ಲ್ಯೂ ಡಿಗೆ ಯಾವುದೇ ರೀತಿ ಹುದ್ದೆಗಳಿಲ್ಲ. ಇ ಡಬ್ಲ್ಯೂ ಎಸ್ಗೆ 5 ಹುದ್ದೆಗಳು. ನೆಕ್ಸ್ಟ್ ಚಿಕ್ಕಮಗಳೂರು ಡಿವಿಷನ್ಗೆ 49 ಟೋಟಲ್ ಹುದ್ದೆಗಳು. ಆಮೇಲೆ ಯು ಆರ್ಗೆ 20 ಕೊಟ್ಟಿದ್ದಾರೆ, ಒ ಬಿ ಸಿಗೆ 13 ಕೊಟ್ಟಿದ್ದಾರೆ, ಎಸ್ ಸಿಗೆ 7 ಕೊಟ್ಟಿದ್ದಾರೆ, ಎಸ್ ಟಿಗೆ 3 ಕೊಟ್ಟಿದ್ದಾರೆ, ಪಿ ಡಬ್ಲ್ಯೂ ಡಿಗೆ 2 ಕೊಟ್ಟಿದ್ದಾರೆ, ಇ ಡಬ್ಲ್ಯೂ ಎಸ್ಗೆ 4 ಕೊಟ್ಟಿದ್ದಾರೆ. ಓಕೆ. ನೆಕ್ಸ್ಟ್ ಬರೋದು ಚಿಕ್ಕೋಡಿ ಡಿವಿಷನ್. ಟೋಟಲಾಗಿ 14 ಪೋಸ್ಟ್ಗಳಿದಾವೆ. 7 ಯು ಆರ್ಗೆ, 5 ಒ ಬಿ ಸಿಗೆ, ಎಸ್ ಸಿಗೆ ಯಾವುದೇ ರೀತಿ ಹುದ್ದೆಗಳಿಲ್ಲ, ಎಸ್ ಟಿಗೆ 2 ಹುದ್ದೆಗಳು, ಪಿ ಡಬ್ಲ್ಯೂ ಡಿಗೆ ಯಾವುದೇ ರೀತಿ ಹುದ್ದೆಗಳಿಲ್ಲ, ಇ ಡಬ್ಲ್ಯೂ ಎಸ್ ಕೂಡ ಯಾವುದೇ ರೀತಿ ಹುದ್ದೆಗಳನ್ನು ನೀಡಿಲ್ಲ. ಓಕೆ. ಇನ್ನು ಬರೋದಾದರೆ ಚಿತ್ರದುರ್ಗ ಡಿವಿಷನ್. ಟೋಟಲಾಗಿ 16 ಪೋಸ್ಟ್ಗಳಿದಾವೆ. 3 ಯು ಆರ್ಗೆ, 2 ಒ ಬಿ ಸಿಗೆ, 6 ಎಸ್ ಸಿಗೆ, ಎಸ್ ಟಿಗೆ ಯಾವುದೇ ರೀತಿ ಹುದ್ದೆಗಳಿಲ್ಲ, ಪಿ ಡಬ್ಲ್ಯೂ ಡಿಗೆ ಯಾವುದೇ ರೀತಿ ಹುದ್ದೆಗಳಿಲ್ಲ, ಇ ಡಬ್ಲ್ಯೂ ಎಸ್ಗೆ 5 ಹುದ್ದೆಗಳನ್ನು ನೀಡಿದ್ದಾರೆ. ಓಕೆ. ದಾವಣಗೆರೆ ಡಿವಿಷನ್ ನೋಡೋದಾದರೆ ಟೋಟಲಾಗಿ 19 ಪೋಸ್ಟ್ ಅದಾವೆ. 8 ಯು ಆರ್ಗೆ, 5 ಒ ಬಿ ಸಿಗೆ, 3 ಎಸ್ ಸಿಗೆ, 1 ಎಸ್ ಟಿಗೆ, ಪಿ ಡಬ್ಲ್ಯೂ ಡಿಗೆ ಯಾವುದೇ ರೀತಿ ಹುದ್ದೆಗಳಿಲ್ಲ, 2 ಇ ಡಬ್ಲ್ಯೂ ಎಸ್ಗೆ. ಓಕೆ. ಆಮೇಲೆ ಧಾರವಾಡ ಡಿವಿಷನ್ ನೋಡೋದಾದರೆ 17 ಟೋಟಲ್ ಹುದ್ದೆಗಳಿದಾವೆ. ಒ ಬಿ ಸಿಗೆ 6, ಓಕೆ, ಒ ಬಿ ಸಿಗೆ ಯು ಆರ್ಗೆ 6, ಒ ಬಿ ಸಿಗೆ 4, ಎಸ್ ಸಿಗೆ 3, ಎಸ್ ಟಿಗೆ 1, ಪಿ ಡಬ್ಲ್ಯೂ ಡಿಗೆ 1, ಆಮೇಲೆ ಇ ಡಬ್ಲ್ಯೂ ಎಸ್ಗೆ 2 ಹುದ್ದೆಗಳನ್ನು ಕೊಟ್ಟಿದ್ದಾರೆ. ನೆಕ್ಸ್ಟು ಗದಗ ಡಿವಿಷನ್ ನೋಡಿದ್ರೆ ಟೋಟಲಾಗಿ 16 ಪೋಸ್ಟ್ ಅದಾವೆ. ಯು ಆರ್ 7, ಒ ಬಿ ಸಿ 0, ಎಸ್ ಸಿ 3, ಎಸ್ ಟಿ 1, ಪಿ ಡಬ್ಲ್ಯೂ ಡಿ 2, ಇ ಡಬ್ಲ್ಯೂ ಎಸ್ 3. ನೆಕ್ಸ್ಟ್ ಪುತ್ತೂರು ಡಿವಿಷನ್ ಟೋಟಲ್ 56 ಪೋಸ್ಟ್. ಯು ಆರ್ 22, ಒ ಬಿ ಸಿ 15, ಎಸ್ ಸಿ 9, ಎಸ್ ಟಿ 4, ಪಿ ಡಬ್ಲ್ಯೂ ಡಿ 0, ಆಮೇಲೆ ನೆಕ್ಸ್ಟ್ 6 ಇ ಡಬ್ಲ್ಯೂ ಎಸ್. ಓಕೆ. ರಾಯಚೂರು ಡಿವಿಷನ್ ಟೋಟಲ್ 27 ಪೋಸ್ಟ್. 24 ಯು ಆರ್ಗೆ, ಒ ಬಿ ಸಿಗೆ ಯಾವುದೇ ರೀತಿ ಹುದ್ದೆ ಇಲ್ಲ, ಎಸ್ ಸಿಗೆ ಯಾವುದೇ ರೀತಿ ಹುದ್ದೆ ಇಲ್ಲ, ಪಿ ಡಬ್ಲ್ಯೂ ಡಿಗೆ ಯಾವುದೇ ರೀತಿ ಹುದ್ದೆ ಇಲ್ಲ, ಎಸ್ ಟಿಗೂ ಯಾವುದೇ ರೀತಿ ಹುದ್ದೆಗಳಿಲ್ಲ, ಇ ಡಬ್ಲ್ಯೂ ಎಸ್ಗೆ 3 ಹುದ್ದೆಗಳು. ನೆಕ್ಸ್ಟ್ ಆರ್ ಎಮ್ ಎಸ್ ಎಚ್ ಬಿ ಡಿವಿಷನ್ ನೋಡೋದಾದರೆ ಟೋಟಲಾಗಿ 1 ಹುದ್ದೆಗಳು, ಅದು ಯು ಆರ್ಗೆ ಕೊಟ್ಟಿದ್ದಾರೆ. ಓಕೆ. ನೆಕ್ಸ್ಟ್ ಆರ್ ಎಮ್ ಎಸ್ ಕ್ಯೂ ಡಿವಿಷನ್ ನೋಡಿದ್ರೆ ಟೋಟಲಾಗಿ 4 ಪೋಸ್ಟ್ಗಳು. 2 ಯು ಆರ್ಗೆ, 1 ಎಸ್ ಸಿಗೆ, 1 ಎಸ್ ಟಿಗೆ. ಓಕೆ. ನೆಕ್ಸ್ಟು ಶಿವಮೊಗ್ಗ ಡಿವಿಷನ್ ನೋಡೋದಾದರೆ 55 ಟೋಟಲ್ ಪೋಸ್ಟ್ ಅದಾವೆ. 22 ಯು ಆರ್, 14 ಒ ಬಿ ಸಿ, 9 ಎಸ್ ಸಿ, 4 ಎಸ್ ಟಿ, ಪಿ ಡಬ್ಲ್ಯೂ ಡಿ 0, 6 ಇ ಡಬ್ಲ್ಯೂ ಎಸ್. ನೆಕ್ಸ್ಟ್ ನೋಡಿರಿ ಸಿರಿಸಿ ಡಿವಿಷನ್ ನೋಡೋದಾದ್ರೆ ಟೋಟಲಾಗಿ 36 ಪೋಸ್ಟ್ ಅದಾವೆ. 13 ಯು ಆರ್ಗೆ, 9 ಒ ಬಿ ಸಿಗೆ, 6 ಎಸ್ ಸಿಗೆ, 3 ಎಸ್ ಟಿಗೆ, 1 ಪಿ ಡಬ್ಲ್ಯೂ ಡಿಗೆ, 4 ಇ ಡಬ್ಲ್ಯೂ ಎಸ್ಗೆ. ನೋಡಿರಿ ಕೋಲಾರ ಡಿವಿಷನ್ 51 ಅದಾವೆ. 21 ಯು ಆರ್ಗೆ, ಎಸ್ ಸಿಗೆ, ಇವತ್ತು ಟೋಟಲಾಗಿ ಕೋಲಾರ ಡಿವಿಷನ್ಗೆ 51 ಪೋಸ್ಟ. 21 ಯು ಆರ್ಗೆ, 19 ಒ ಬಿ ಸಿಗೆ, 4 ಎಸ್ ಸಿಗೆ, 2 ಎಸ್ ಟಿಗೆ, ಪಿ ಡಬ್ಲ್ಯೂ ಡಿಗೆ ಯಾವುದೇ ರೀತಿ ಹುದ್ದೆ ಅಲ್ಲ, ಇ ಡಬ್ಲ್ಯೂ ಎಸ್ಗೆ 5 ಹುದ್ದೆ.
ಕೊಪ್ಪಳ ಡಿವಿಷನ್ ನೋಡೋದಾದ್ರೆ 13 ಹುದ್ದೆಗಳದಾವೆ ಟೋಟಲ್ ಆಗಿ. 5 ಯುವಾರ್ಗ, 5 ಒ ಬಿ ಸಿಗೆ, ಯಾವುದೇ ರೀತಿಯ ಹುದ್ದೆಗಳಿಲ್ಲ ಎಸ್ ಸಿಗೆ, ಯಾವುದೇ ರೀತಿಯ ಹುದ್ದೆಗಳಿಲ್ಲ ಎಸ್ ಟಿಗೆ, ಪಿ ಡಬ್ಲ್ಯೂ ಡಿಗೆ 1 ಹುದ್ದೆ, ಆಮೇಲೆ ಇ ಡಬ್ಲ್ಯೂ ಎಸ್ಗೆ 2 ಹುದ್ದೆ. ನೆಕ್ಸ್ಟ್ ಬರೋದಾದ್ರೆ ಮಂಡ್ಯ ಡಿವಿಷನ್ ಟೋಟಲಾಗಿ 42 ಪೋಸ್ಟ, 16 ಯು ಆರ್ಗೆ, 11 ಒ ಬಿ ಸಿಗೆ, 7 ಎಸ್ ಸಿಗೆ, 3 ಎಸ್ ಟಿಗೆ, 1 ಬಿ ಡಬ್ಲ್ಯೂ ಡಿಗೆ, 4 ಇ ಡಬ್ಲ್ಯೂ ಎಸ್ಗೆ. ಓಕೆ. ನೆಕ್ಸ್ಟ್ ನೋಡಿರಿ, ಮಂಗಳೂರು ಡಿವಿಷನ್ ಟೋಟಲ್ 28 ಪೋಸ್ಟ್ ಅದಾವೆ. ಮಂಗಳೂರಕ್ಕೆ ಎಷ್ಟು ಅದಾವೆ? 28 ಟೋಟಲ್ ಪೋಸ್ಟ್ ಅದಾವೆ. ಯು ಆರ್ಗೆ 11, ಒ ಬಿ ಸಿಗೆ 7, ಎಸ್ ಸಿಗೆ 4, ಎಸ್ ಟಿಗೆ 2, ಪಿ ಡಬ್ಲ್ಯೂ ಡಿ 1, ಇ ಡಬ್ಲ್ಯೂ ಎಸ್ 3. ಓಕೆ. ನೆಕ್ಸ್ಟ್ ಮೈಸೂರು ಡಿವಿಷನ್ 25 ಇದ್ದಾವೆ. ಯು ಆರ್ 9, ಒ ಬಿ ಸಿ 7, ಎಸ್ ಸಿ 4, ಎಸ್ ಟಿ 2, ಪಿ ಡಬ್ಲ್ಯೂ ಡಿ ಯಾವುದೇ ರೀತಿ ಹುದ್ದೆಗಳಿಲ್ಲ, ಇ ಡಬ್ಲ್ಯೂ ಎಸ್ಗೆ 3 ಹುದ್ದೆಗಳು. ಓಕೆ. ನೆಕ್ಸ್ಟ್ ನಂಜನಗೂಡು 30 ಪೋಸ್ಟ್ ಅದಾವೆ. 14 ಯು ಆರ್ಗೆ, ಒ ಬಿ ಸಿ 7, ಎಸ್ ಸಿಗೆ 4, ಎಸ್ ಟಿಗೆ 2, ಪಿ ಡಬ್ಲ್ಯೂ ಡಿ 0, ಇ ಡಬ್ಲ್ಯೂ ಎಸ್ಗೆ 3. ಓಕೆ. ತುಮಕೂರು ಡಿವಿಷನ್ ನೋಡೋದಾತಂದ್ರೆ 64 ಟೋಟಲ್ ಪೋಸ್ಟ್ ಅದಾವೆ. 23 ಯು ಆರ್ಗೆ, ಒ ಬಿ ಸಿಗೆ 16, ಎಸ್ ಸಿಗೆ 10, ಎಸ್ ಟಿಗೆ 5, ಆಮೇಲೆ ನೆಕ್ಸ್ಟ್ ಪಿ ಡಬ್ಲ್ಯೂ ಡಿಗೆ 3, ನೆಕ್ಸ್ಟ್ ಇ ಡಬ್ಲ್ಯೂ ಎಸ್ಗೆ 7. ಓಕೆ. ನೆಕ್ಸ್ಟ್ ನೋಡಿರಿ, ಉಡುಪಿ ಡಿವಿಷನ್ 60 ಟೋಟಲ್ ಪೋಸ್ಟ್ ಅದಾವೆ. ಯು ಆರ್ 22, ಒ ಬಿ ಸಿ 16, ಎಸ್ ಸಿ 10, ಎಸ್ ಟಿ 4, ಪಿ ಡಬ್ಲ್ಯೂ ಡಿ 2, ಇ ಡಬ್ಲ್ಯೂ ಎಸ್ 6. ನೆಕ್ಸ್ಟ್ ನೋಡಿರಿ, ಉಡುಪಿ ಡಿವಿಷನ್ ಆಯಿತು. ವಿಜಯಪುರ ಡಿವಿಷನ್ ಟೋಟಲಾಗಿ 34 ಹುದ್ದೆಗಳದಾವೆ. ಯು ಆರಿಗೆ 12, ಒ ಬಿ ಸಿಗೆ 10, ಎಸ್ ಸಿಗೆ 6, ಎಸ್ ಟಿ 1, ಪಿ ಡಬ್ಲ್ಯೂಗೆ 2, ಇ ಡಬ್ಲ್ಯೂ ಎಸ್ಗೆ 3. ಓಕೆ. ಇನ್ನು ಲಾಸ್ಟಿಗೆ ಬರೋದು ಯಾದಗಿರಿ ಡಿವಿಷನ್ ಟೋಟಲ್ 29 ಪೋಸ್ಟ್ ಅದಾವೆ. 12 ಯು ಆರ್ಗೆ, 6 ಒ ಬಿ ಸಿಗೆ 3, ಎಸ್ ಸಿಗೆ 3, ಎಸ್ ಸಿಗೆ 2, ಎಸ್ ಟಿಗೆ 1, ಪಿ ಡಬ್ಲ್ಯೂ ಡಿಗೆ 3, ಇ ಡಬ್ಲ್ಯೂ ಎಸ್ಗೆ. ಓಕೆ. ಟೋಟಲ್ ಒಟ್ಟು ಹುದ್ದೆಗಳನ್ನು ನೋಡಿರಿ 1115 ಇದಾವೆ. ಒಂದೆಲ್ಲೋ ಮಿಸ್ಟೇಕ್ ಆಗಿತ್ತು, 1116 ಇದಾವೆ ಟೋಟಲಾಗಿ, ಒಟ್ಟು ಒಂದೆಲ್ಲೋ ಮಿಸ್ ಆಗಿತ್ತು. ಓಕೆ. ಯು ಆರ್ಗೆ 446, ಒ ಬಿ ಸಿಗೆ ಟೋಟಲಾಗಿ 283 ಹುದ್ದೆಗಳದಾವೆ, ಎಸ್ ಸಿಗೆ ಟೋಟಲಾಗಿ 177 ಹುದ್ದೆಗಳದಾವೆ, ಎಸ್ ಟಿಗೆ 64 ಹುದ್ದೆಗಳದಾವೆ, ಪಿ ಡಬ್ಲ್ಯೂ ಡಿಗೆ 28 ಹುದ್ದೆಗಳದಾವೆ, ಇ ಡಬ್ಲ್ಯೂ ಎಸ್ಗೆ 115 ಹುದ್ದೆಗಳದಾವೆ. ನೋಡಿರಿ, ಯಾವ ಡಿವಿಷನ್ಕಾದರೂ ಹಾಕಿರಿ, ನೋಡ್ಕೊಂಡು ಹಾಕಿರಿ ಸ್ವಲ್ಪ. ನೆಕ್ಸ್ಟ್ ಇದೇನಾದರೂ ನಿಮಗೆ ಪಿ ಡಿ ಎಫ್ ಬೇಕಾಗಿತ್ತಂದ್ರೆ ದಯವಿಟ್ಟು ನನ್ನ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿರಿ, ಡಿಸ್ಕ್ರಿಪ್ಷನ್ದಲ್ಲಿ ಲಿಂಕ್ ಕೊಟ್ಟಿರ್ತಾನೆ. ಓಕೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.